ಕುಶಾಲನಗರ ಅರಣ್ಯ ವಲಯದ ಅತ್ತೂರು ಮೀಸಲು ಅರಣ್ಯ ವ್ಯಾಪ್ತಿಯ ಹೇರೂರಿನಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ. ಕಾಡಾನೆ ಹಾವಳಿಯಿಂದ ವ್ಯಾಪಕವಾಗಿ ಬೆಳೆನಾಶ ಉಂಟಾಗಿ ರೋಸಿ ಹೋಗಿರುವ ಕೃಷಿ ವರ್ಗ ಬೆಳೆಹಾನಿ ಪರಿಹಾರ ದೊರಕದಿದ್ದರೂ ಪರವಾಗಿಲ್ಲ, ಕಾಡಾನೆಗಳ ಹಾವಳಿ ನಿಯಂತ್ರಿಸಲು ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. ಹೇರೂರಿನ ಕೃಷಿಕ ಚಂದ್ರಶೇಖರ್ ಎಂಬವರ ಜಮೀನಿಗೆ ಲಗ್ಗೆ ಇಟ್ಟ ಕಾಡಾನೆಗಳು ಒಂದೇ ದಿನದಲ್ಲಿ 100 ಅಡಿಕೆ ಗಿಡಗಳಿಗೆ ಹಾನಿ ಮಾಡಿವೆ. 80 ಅಡಿಕೆ ಗಿಡಗಳನ್ನು ಬೇರು ಸಹಿತ ಕಿತ್ತು ಹಾಕಿರುವ ಕಾಡಾನೆಗಳು 40ಕ್ಕೂ ಅಧಿಕ ಅಡಿಕೆ ಗಿಡಗಳನ್ನು ಮುರಿದು ಹಾಕಿರುವುದು ಕಂಡುಬಂದಿದೆ. ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಬೆಳೆಗಾರರು, ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಕಳೆದ 3 ತಿಂಗಳಿನಿಂದ ನಿರಂತರವಾಗಿ ಕಾಡಾನೆಗಳು ಈ ಭಾಗದಲ್ಲಿರುವ ರೈತರ ಜಮೀನುಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡ್ತಿವೆ. ಸಮೀಪದ ಅರಣ್ಯ ಪ್ರದೇಶದಿಂದ ತೋಟದ ಬೇಲಿ ಮುರಿದು ಮರಿಯಾನೆ ಸಹಿತ ನುಗ್ಗಿರುವ ಪುಂಡಾನೆಗಳು ಅಡಿಕೆ ಗಿಡಗಳನ್ನು ಧ್ವಂಸ ಮಾಡಿವೆ. ತಿನ್ನಲು ಬಳಕೆಯಾಗದ ಗಿಡಗಳನ್ನು ಅನಾವಶ್ಯಕವಾಗಿ ಕಾಡಾನೆಗಳು ನಾಶ ಮಾಡಿವೆ ಎಂದು ಚಂದ್ರಶೇಖರ್ ಅಳಲು ತೋಡಿಕೊಂಡಿದ್ದಾರೆ. 6 ರಿಂದ 7 ವರ್ಷದ ಗಿಡಗಳು 12 ವರ್ಷಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಫಸಲು ನೀಡುತ್ತಿದ್ದವು. ಅಡಿಕೆ ಜೊತೆಗೆ ಕರಿಮೆಣಸು ಬಳ್ಳಿ, ಕಾಫಿ ಗಿಡಗಳನ್ನು ನೆಲಸಮಗೊಳಿಸಿ ನೀರಾವರಿ ಪೈಪುಗಳನ್ನು ಸಹ ಒಡೆದು ಹಾಕಿವೆ. ಇದುವರೆಗೆ ಒಟ್ಟು 200ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಆನೆಗಳು ಮುರಿದು ಹಾಕಿವೆ. ಇದರಿಂದ ತನಗೆ 4 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ ಎಂದು ಅವರು ತಿಳಿಸಿದರು. ನಾವು ಹಾರಂಗಿ ಮುಳುಗಡೆ ಆದಮೇಲೆ ಈ ಹೇರೂರು ಮೇಲುಭಾಗಕ್ಕೆ ನಾವು ಬಂದಿದ್ವಿ. ಅಲ್ಲೂ ನಾವು ನಮ್ಮ ಜಾಗಗಳನ್ನ ಕಳ್ಕೊಂಡು ಏನೋ ಒಂದು ಜೀವನ ಕಟ್ಟೋಕ್ಕೋಸ್ಕರ ಇಲ್ಲಿ ಬಂದು ಕಾಫಿ ಗಿಡನೋ ಹಾಗೂ ಅಡಿಕೆ ಗಿಡನೋ ಬೆಳೆಯುವಂಥದ್ದು ಶುರು ಮಾಡಿದ್ಮೇಲೆ ಈಗ ಒಂದು 6-7 ವರ್ಷದ ಗಿಡ ನಾನು ತುಂಬ ಕಷ್ಟಪಟ್ಟು ಬೆಳೆದಿದ್ದೆ. 1.5 ಎಕರೆಯಲ್ಲಿ ಸುಮಾರು ಒಂದು 1200 ಗಿಡ. 1200 ಗಿಡದಲ್ಲಿ 200 ಗಿಡ ಈ 5 ವರ್ಷದಿಂದ ಆನೆ ಧ್ವಂಸ ಮಾಡ್ಕೊಂಡು ಬರ್ತಾ ಇತ್ತು. ಇವತ್ತು ನಿನ್ನೆ ರಾತ್ರಿ ಸಡನ್ ಆಗಿ 3 ಆನೆಗಳು ಒಂದು 100-120 ಗಿಡದಷ್ಟು ಒಟ್ಟಿಗೆ ಲೈನಲ್ಲಿ ಸಿಕ್ಕಿದ್ದು ಏನು ದಾರಿಗೂ ಏನು ಸಿಗುತ್ತೆ ಎಲ್ಲನೂ ಹಾಳು ಮಾಡ್ಕೊಂಡು ಹೋಗಿದೆ. ನಾವು ಅರಣ್ಯ ಇಲಾಖೆಗೆ 3 ತಿಂಗಳಿಂದ ಅಷ್ಟು ಬೇಡ್ಕೋತಾ ಇದ್ದೀವಿ. ಯಾವ ಥರ ಬೇಡ್ಕೋತಾ ಇದ್ದೀವಿ ಅಂದರೆ ಅವ್ರು ಕಾಲಿಡೋದೊಂದು ಬಾಕಿ ಅಧಿಕಾರಿಗಳು ನೋಡಿ ಏನಾದ್ರು ಒಂದು ಸೋಲಾರ್ ಫೆನ್ಸ್ ಮಾಡಿ ಅಥವಾ ಆನೆ ಕಂದಕ ಮಾಡಿ. ತುಂಬ ಹಾನಿ ಆಗ್ತಾ ಇದೆ ನಮಗೆ. ಈ 3 ತಿಂಗಳಿಂದ ಪ್ರತಿದಿನ ನಮ್ಮ ಏನು ನಮ್ಮ ಕುಟುಂಬದಲ್ಲಿ ಫಾರೆಸ್ಟ್ ಪಕ್ಕದ ಬರೋದು ನಮ್ಮೆಲ್ಲರೂ ಕುಟುಂಬದವ್ರದ್ದು ತೋಟಕ್ಕೆ ಪ್ರತಿದಿನ ಹಾನಿ ಆಗ್ತದೆ. ಇದಕ್ಕೆ ನಾವು ಕಳೆದ ಒಂದು 25 ದಿನದಿಂದ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತಲೂ ಹೇಳಿದ್ವಿ. ನಿಮ್ಮ ಇಲಾಖೆ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂದರೆ ಆಗ ಓಡ್ ಬರ್ತಾರೆ, ಆಯ್ತು ನೋಡ್ತಾರೆ, ಯಾವುದೇ ಥರ ನಮಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಇವತ್ತು ನಾನು ಬೆಳೆದಿರ್ತಕ್ಕಂಥ ಗಿಡ ಇನ್ನೊಂದು 10 ವರ್ಷ ಹೋಗಿ 10 ವರ್ಷಕ್ಕೂ ಪುನಃ ಬರ್ಸ್ಬೇಕಾಗಿದೆ ಈ ಗಿಡ. ನನ್ನ ಜೀವನಾಂಶಕ್ಕೆ ಏನು ಮಾಡೋದು? ಅಧಿಕಾರಿಗಳಿಗೆ ಉತ್ತರ ಕೊಡ್ಬೇಕು ತಾನೆ. ತುಂಬ ಅಂದರೆ ಕಣ್ಣಲ್ಲಿ ನೀರು ಬರುವಂಥದ್ದಾಗ್ತದೆ. ನೀವೇ ನೋಡಿರ್ಬೋದು, ಗಮನಿಸಿರ್ಬೋದು ಎಷ್ಟು ಗಿಡ ಹಾನಿಯಾಗಿದೆ, ಎಷ್ಟು ಲಾಸ್ ಆಗ್ತದೆ. ಈ ಗಿಡ ತರಕ್ಕೆ ಎಷ್ಟು ಕಷ್ಟ ಇದೆ. ಏನು ಸೂಕ್ತ ಪರಿಹಾರ ಕೊಟ್ಟಿಲ್ಲ. ನಾವು ಯಾರ ಹತ್ರ ಹೋಗೋಂಥದ್ದು? ಈಗಿಂದ ಸರ್ಕಾರ ಹೇಳ್ತದೆ ನಾವು ಅಷ್ಟು ಪರಿಹಾರ ಕೊಡ್ತೀವಿ, ಇಷ್ಟು ಪರಿಹಾರ ಕೊಡ್ತೀವಿ ಅಂತ. ನನಗೆ 1 ವರ್ಷದಿಂದ ಇದುವರೆಗೂ 12 ಸರಿ ಆನೆ ಬಂದು ಹೋಗಿದೆ. 12 ಸರಿ ಪರಿಹಾರಕ್ಕೆ ನಾನು ಅರ್ಜಿ ಹಾಕಿದ್ದೀನಿ. ಒಂದೇ ಒಂದು ಪರಿಹಾರ ನನಗೆ ಬಂದಿಲ್ಲ. ಇದು ಯಾರ ಹತ್ರ ಕೇಳೋದು ನಾನು? ಪರಿಹಾರ ಕೊಟ್ಟಿದ್ದಾರ ಸರ್ಕಾರ? ಯಾವ ಪರಿಹಾರ ಕೊಟ್ಟಿದೆ? ಇದಕ್ಕೆ ಅರಣ್ಯ ಅಧಿಕಾರಿಗಳು ದಯವಿಟ್ಟು ಇಲ್ಲಿಂದ ಆನೆ ಓಡಿಸೋಂಥದ್ದಾಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮ ಅರಣ್ಯ ಓಡಿಸೋಂಥದ್ದಾಗಬೇಕು, ರೈಲ್ವೆ ಕಂದಕ್ಕೂ ಆಗಬೇಕು. ಇಲ್ಲಾಂದರೆ ನಿಮ್ಮ ಇಲಾಖೆಯ ವಿರುದ್ಧ ನಾವು ಬಂದು ಎಲ್ಲ ನಮ್ಮ ಗ್ರಾಮಸ್ಥರಾಗಿರ್ಬೋದು, ನಮ್ಮ ರೈತರ ಬಾಂಧವರಾಗಿರ್ಬೋದು ಉಗ್ರ ಹೋರಾಟ ಮಾಡ್ತೀವಿ. ಹಾಗೂ ನಮ್ಗೇನಾದ್ರು ತೊಂದರೆ ಆದರೆ, ನಮ್ಮ ಜೀವನಕ್ಕೆ ಏನಾದ್ರು ತೊಂದರೆ ಆದರೆ ನಾವು ಬಂದು ನಿಮ್ಮ ಕಚೇರಿ ಮುಂದೆ ಕೂರೋಂಥದ್ದು ನಾವು ಮಾಡ್ತೀವಿ. ಈಗಾಗಲೇ ಹಲವಾರು ಪ್ರತಿಭಟನೆ ನಾವು ಮಾಡಿದ್ದೀವಿ. ನೀವು ಅದನ್ನ ನಮ್ಮನ್ನ ಅಳೆಗಳಿಬಿಡಿ. ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ. ಹವಾಮಾನ ವೈಪರೀತ್ಯ ಒಂದೆಡೆಯಾದರೆ ಮತ್ತೊಂದೆಡೆ ಕಾಡಾನೆಗಳ ಹಾವಳಿ. ಅರಣ್ಯ ಇಲಾಖೆಯ ಅಸಹಕಾರದಿಂದ ಕೃಷಿ ಮಾಡದಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಕೃಷಿಕ ಅರುಣ್ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಡಾನೆ ಹಾವಳಿ ತಡೆಗಟ್ಟಲು ಸೋಲಾರ್ ಬೇಲಿ, ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲು ಕ್ರಮ ಕೈಗೊಳ್ಳುವಂತೆ ರೈತರು ಅಧಿಕಾರಿಗಳನ್ನು ಒತ್ತಾಯಿಸಿದರು. ಇದಕ್ಕೆ ಸ್ಪಂದಿಸಿದ ಅರಣ್ಯಾಧಿಕಾರಿ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು.
ನಾನು ಹೇಳ್ತಿಲ್ವಾ ಸರ್, ನಮಗೆ ಪರಿಹಾರನೇ ಬೇಡ. ಈಗ ನಿಮ್ಮ ಬರೋ ದುಡ್ಡು ಇದೆಯಲ್ಲ, ಅದು ಬೇಡವೇ ಬೇಡ ನಮಗೆ. ನಮಗೆ ಕೊಡೋ ದುಡ್ಡನ್ನ ನೀವು ಬೇರೆ ಕಡೆಗೆ ಹಾಕಿ. ಅವತ್ತು ಇದು ಮಾಡಿ ಏಕೆಂತಂದ್ರೆ 5 ವರ್ಷದ ಹಿಂದೆ ಸರ್, ಇಲ್ಲೊಂದು ನೀವು ಯಾರಿಗೆ ಟೆಂಡರ್ ಕೊಟ್ಟಿದ್ರೆ ನಮಗೆ ಗೊತ್ತಿಲ್ಲ, 5 ವರ್ಷದ ಹಿಂದೆ ನಮಗೆ ಇಲ್ಲಿ ಇದು ಸೋಲಾರ್ ವ್ಯವಸ್ಥೆ ಆಗಿತ್ತು. ಸೋಲಾರ್ ವ್ಯವಸ್ಥೆ ಆಗಿದ್ದಾಗ ನಮಗೆ ಆನೆಗಳ ಸಮಸ್ಯೆನೇ ಇರಲಿಲ್ಲ. ನೆಮ್ಮದಿಲಿದ್ವಿ 2 ವರ್ಷ ಆಯ್ತಾ, ನೆಮ್ಮದಿಲಿದ್ವಿ. ಯಾವಾಗ ಸೋಲಾರ್ ಅದು ಹೋಯ್ತು, ಹಾಳಾಗೋಯ್ತು, ಮತ್ತೆ ಎಲ್ಲ ಬಿಚ್ಕೊಂಡು ಹೋದ್ರು. ಯಾರೋ ಅಲ್ಲಿ ಇಲ್ಲ, ಅಲ್ಲಿ ಸೋಲಾರ್ ಯಾರ್ಯಾರೋ ಅವ್ರವ್ರ ತೋಟಕ್ಕೆ ತಗೊಂಡೋಗಿ ಹಾಕೊಂಡಿದ್ದಾರೆ ಆಯ್ತಾ. ಅಲ್ಲಿ ಸೋಲಾರ್ ಇಲ್ಲ. ಈಗ ಆ ಸೋಲಾರ್ ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು. ಸೋಲಾರ್ ಹಾಕಿದ್ರೆ ಸ್ವಲ್ಪ ಸೋಲಾರ್ ಹಾಕಿದ್ರೆ ನಮಗೆ ಸಮಸ್ಯೆ ತಪ್ಪುತ್ತೆ, ಸ್ವಲ್ಪ ಮಟ್ಟಿ ತಪ್ಪುತ್ತೆ. ಸೋಲಾರ್ ಮಾಡಿ 1 ವರ್ಷ ಬೇಕು. ಸಮಸ್ಯೆ ಇಲ್ಲ ಸರ್. ಪೂವೆ ಸರ್ ಇದ್ದಾಗ ಅದನ್ನ ಸ್ಪಾಟಿಗೆ ಕರ್ಕೊಬಂದು ಹೊಸಕೋಟೆಯಿಂದ ಇಲ್ಲಿ ಗಂಟ ಮಾಡಿದ್ರು, ಏನು ರೈಲ್ವೆ ಬ್ಯಾರಿಕೇಡ್ ಆಗೋಗಿತ್ತು. ನಾವು ಅವ್ರನ್ನ ಕೇಳಿದ್ರೆ ನಮ್ಗೆ ದಯವಿಟ್ಟು ಅದನ್ನು ಹೆಲ್ಪ್ ಮಾಡಿ ಅಂತ. ಕೊನೆಗೆ ಒಂದು 3 ತಿಂಗಳು ನೋಡಿದ್ರೆ ಅದು ಹತ್ತೂರು ಕಡೆ ಹೋಗಿದೆ. ಅಲ್ಲಿ ಇಲ್ಲಿ ಯಾವ ಥರ ರಾಜಕಾರಣ ಆಯಿತು ದೇವ್ರಿಗೆ ಗೊತ್ತು. ಅದಕ್ಕೆ ಬುಧವಾರ ಒಂದು ಇದು ಮಾಡೋಣ, ಎಲ್ಲ ಒಂದು ಸ್ವಲ್ಪ ಮಾತಾಡಿ ಏನು ಮಾಡೋದು ಅಂತ ಮಾಡೋಕ್ಕೆ ಎಷ್ಟೊತ್ತಿಗೆ ಬರ್ತೀರಾ? ನಾನು ಹೇಳ್ತೀನಿ ನಿಮಗೆ. ಸರ್, ಈಗ ನಿಮಗೆ ಮೇಲಧಿಕಾರಿಯನ್ನು ಸಾಥ್ ಕೊಡಿಲ್ಲ ಹೇಳಿ ಸರ್, ನಾವು ಅವ್ರ ಸಾಥ್ ಕೊಡೋಕೆ ಮಾಡ್ತೀವಿ. ಯಾವ ಥರ ಹೋರಾಟ ಮಾಡಬೇಕು, ನಾವು ಹೋರಾಟದಲ್ಲೇ ಬಂದಿರೋದು. ಇದು ನನಗೆ ಅವ್ರ ನೀವು ಪ್ಲೇಸ್ ಮತ್ತು ಇದು ಈ ಸಂದರ್ಭ ಕೃಷಿಕರಾದ ನಂಜೇಗೌಡ, ಗಣೇಶ್, ಮೋಹಿತ್, ಬಸಪ್ಪ, ಮನಿಲ್, ಪ್ರತೀಕ್ ಮತ್ತಿತರರು ಹಾಜರಿದ್ದರು.